ಕಂಟಿನ್ಯೂ ಮಾಡೋಣ. ಅನಾಲಿಟಿಕಲ್ ಸೆಕ್ಷನ್ನಲ್ಲಿ ಮೊದಲನೇದು ವೆಲ್ಫೇರ್ ವರ್ಸಸ್ ಹ್ಯೂಮನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಇದು ನಿನ್ನೆ ಸಹ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಅಂದರೆ ಸರ್ಕಾರ ವೆಲ್ಫೇರ್ ಸ್ಕೀಮ್ಗಳಿಗೆ ಎಷ್ಟು ಖರ್ಚು ಮಾಡಬೇಕು, ಹ್ಯೂಮನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇರಬೇಕು, ಸೋಷಿಯಲ್ ಸೆಕ್ಟರ್ ಸ್ಪೆಂಡಿಂಗ್ ವ್ಯೂಡ್ ಆಸ್ ಎಕ್ಸ್ಪೆಂಡಿಚರ್ ಆರ್ ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್. ಈಗ ಸೋಷಿಯಲ್ ಸೆಕ್ಟರ್ ಯಾವ್ಯಾವುದು ಅಂತ ಮೊದಲು ನೋಡಿದ್ದೇವೆ. ಈ ಸೆಕ್ಟರಿಗೆ ಮಾಡುವಂಥ ಇನ್ವೆಸ್ಟ್ಮೆಂಟನ್ನು, ಸ್ಪೆಂಡಿಂಗನ್ನು ಯಾವ ಥರ ನಾವು ನೋಡಬೇಕು? ಇದೊಂದು ಖರ್ಚಾ ಅಥವಾ ಇದೊಂದು ಇನ್ವೆಸ್ಟ್ಮೆಂಟಾ? ಖರ್ಚು ಅಂತಂದ್ರೆ ಏನು ಹೇಳಿ? ಖರ್ಚಾಯಿತು, ಇದರಿಂದ ಯಾವುದೇ ಉಪಯೋಗ ಇಲ್ಲ. ಇದೊಂದು ಎಕ್ಸ್ಪೆಂಡಿಚರಾ ಅಥವಾ ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟಾ? ಈಗೀಗ ಮಾಡರ್ನ್ ಎಕನಾಮಿಕ್ಸ್ ಏನೇನು ಹೇಳ್ತಾ ಇದೆ ಅಂತಂದರೆ, ಇಂತಹ ಸೋಷಿಯಲ್ ಸೆಕ್ಟರ್ ಮೇಲೆ ಸ್ಪೆಂಡ್ ಮಾಡೋದು ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದೆ. ಇದನ್ನು ನೀವು ಥಿಂಕ್ ಮಾಡಿ, ಇಲ್ಲಿರೋ ಡಿಬೇಟ್ಗಳನ್ನು ಥಿಂಕ್ ಮಾಡಬೇಕು. ಆನ್ಸರ್ ರೈಟಿಂಗ್ನಲ್ಲಿ ನಾನು ಹೆಚ್ಚು ಪಾಯಿಂಟ್ಸ್ಗಳನ್ನು ಬರೆಸಬಹುದು, ಅಲ್ಲಿ ತನಕ ನೀವು ಥಿಂಕ್ ಮಾಡ್ಕೊಂಡಿದ್ದರೆ. ಇಲ್ಲಿ ಕೊಟ್ಟಿರೋದನ್ನು ಸ್ವಲ್ಪ ಥಿಂಕಿಂಗ್ ಕೆಪಾಸಿಟಿ ಬೆಳೀಲಿ. ನೋಡಿ, ಅಡ್ವಾನ್ಸ್ಡ್ UPSC ಥಿಂಕಿಂಗ್ ಅಂತ ಕೊಟ್ಟಿದ್ದೇನೆ. ಯಾಕಂತಂದರೆ ನೀವು ಸ್ವಲ್ಪ ವಿಚಾರ ಮಾಡಬೇಕು ಇದ್ರ ಬಗ್ಗೆ. ಬರೀ ಗಿಡಿ ಪಾಠ ಅಂತ ಹೇಳ್ತೀವಲ್ವ, ನಾನು ಹೇಳ್ಕೊಟ್ಟಿದ್ದನ್ನು ನೀವು ಬಾಯ್ಹಾರ್ಟ್ ಮಾಡಿ ಬರೆಯೋದು ಅಷ್ಟೇ ಅಲ್ಲ. ಈ ಸೋಷಿಯಲ್ ಸೆಕ್ಟರ್ ಇತ್ತು, ಇಷ್ಟು ಸರ್ಕಾರಕ್ಕೆ ಖರ್ಚು ಬಂದೇ ಬರುತ್ತೆ. ಈ ಒಂದು ಸೆಕ್ಟರ್ಗೆ ಸ್ಪೆಂಡ್ ಮಾಡಬೇಕಾದ್ರೆ ಖರ್ಚು ಮಾಡೋದು ಹಾಗಾದರೆ ಸಮರ್ಪಕವಾಗಿದೆಯಾ? ಇನ್ವೆಸ್ಟ್ಮೆಂಟ್ ಅದು ಒಂದು ಇನ್ವೆಸ್ಟ್ಮೆಂಟ್ ಅಂತಂದರೆ ಏನು ಹೇಳಿ? ಈಗ ಇನ್ವೆಸ್ಟ್ ಮಾಡಿದರೆ ಮುಂದೆ ಅದರಿಂದ ಒಂದು ಒಳ್ಳೆ ಪ್ರತಿಫಲ ಬರುತ್ತೆ. ಅದು ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್ ಅದು ಅಥವಾ ಎಕ್ಸ್ಪೆಂಡಿಚರಾ? ಈಗಲೇ ಉತ್ತರ ಕೊಡಬೇಡಿ, ಥಿಂಕ್ ಮಾಡಿ, ಸ್ವಲ್ಪ ಟೈಮ್ ತಗೊಂಡು ಥಿಂಕ್ ಮಾಡಿ. ನೆಕ್ಸ್ಟ್, ಕ್ವಾಲಿಟಿ ವರ್ಸಸ್ ಕ್ವಾಂಟಿಟಿ. ಅಂದರೆ ಭಾರತದಲ್ಲಿ ಸ್ಕೂಲ್ ಎನ್ರೋಲ್ಮೆಂಟ್ ಜಾಸ್ತಿ ಆಗಿದೆ, ಹೆಲ್ತ್ ಕೇರ್ ರೀಚು ಸಹ ಜಾಸ್ತಿ ಆಗ್ತಾ ಇದೆ. ನಂಬರ್ ಇನ್ಕ್ರೀಸ್ ಆದ ಮಾತ್ರಕ್ಕೆ ಕ್ವಾಲಿಟಿ ಇನ್ಕ್ರೀಸ್ ಆಗಿದೆ ಅಂತಲ್ಲ. ಕ್ವಾಲಿಟಿ ರಿಮೇನ್ಸ್ ಅ ಚಾಲೆಂಜ್. ಲರ್ನಿಂಗ್ ಔಟ್ಕಮ್ಸ್ ಇನ್ನೂ ಪೂವರ್ ಆಗಿದೆ, ಹೆಲ್ತ್ ಕೇರ್ ಸ್ಟ್ಯಾಂಡರ್ಡ್ ಇಂಪ್ರೂವ್ ಆಗ್ತಾ ಇಲ್ಲ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಈ ಡಿಬೇಟ್ ಸಹ ನಾವು ನೋಡಬೇಕಾಗುತ್ತೆ. ಇದರೊಟ್ಟಿಗೆ ಸೆಂಟ್ರಲೈಸೇಷನ್ ವರ್ಸಸ್ ಸ್ಟೇಟ್ ಫ್ಲೆಕ್ಸಿಬಿಲಿಟಿ. ಎಜುಕೇಷನ್ ಆ್ಯಂಡ್ ಹೆಲ್ತ್ ರಿಕ್ವೈರ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್, ಲೋಕಲ್ ಅಡಾಪ್ಷನ್. ಸೆಂಟ್ರಲೈಸೇಷನ್ ಅಂತಂದರೆ ಇಡೀ ದೇಶಕ್ಕೆ ಒಂದು ಸ್ಟ್ಯಾಂಡರ್ಡು ಇರಬೇಕು. ಹಾಗಂತ ಪ್ರತಿ ರಾಜ್ಯಕ್ಕೂ, ಪ್ರತಿ ವಲಯಕ್ಕೂ, ಪ್ರತಿ ವಿಭಾಗದಲ್ಲೂ ಬೇರೆ ಬೇರೆ ಅಡಾಪ್ಟೇಷನ್ ಸಹ ಮಾಡಬೇಕಾಗತ್ತೆ. ಅದು ಎರಡು ನಡುವೆ ಹೇಗೆ ಬ್ಯಾಲೆನ್ಸ್ ತರೋದು? ಇವಾಗ ಫೆಡರಲ್ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಫೆಡರಲ್ ಟೆನ್ಷನ್ ಅಂತಂದರೆ ಸೆಂಟರ್ ವರ್ಸಸ್ ಸ್ಟೇಟ್, ಸ್ಟೇಟ್ ವರ್ಸಸ್ ಸ್ಟೇಟ್. ರಾಜ್ಯಗಳ ನಡುವೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಭಿನ್ನಾಭಿಪ್ರಾಯ, ದ್ವಂದ್ವಗಳು ಹೆಚ್ಚಾಗ್ತಾ ಹೋಗುತ್ತೆ. ಇದು ಮೂರನೇ ವಿಷಯ. ಇನ್ನು ಪಬ್ಲಿಕ್ ಮತ್ತು ಪ್ರೈವೇಟ್ ಪ್ರೊವಿಷನ್. ಪ್ರೈವೇಟೈಸೇಷನ್ನಿಂದ ಎಫಿಷಿಯನ್ಸಿ ಖಂಡಿತ ಇಂಪ್ರೂವ್ ಆಗುತ್ತೆ, ಆದರೆ ಇಕ್ವಿಟಿ ಅಥವಾ ಇಕ್ವಾಲಿಟಿಗೆ ಹಾರ್ಮ್ ಆಗ್ತಾ ಇದೆಯಾ, ಆಗಲ್ವಾ? ನಿಮ್ಮ ಅಭಿಪ್ರಾಯ ಏನು? ಕ್ಯಾನ್ ಪ್ರೈವೇಟೈಸೇಷನ್ ಇಂಪ್ರೂವ್ ಎಫಿಷಿಯನ್ಸಿ ವಿತೌಟ್ ಹಾರ್ಮಿಂಗ್ ಇಕ್ವಿಟಿ? ಸಾಧ್ಯ ಇದೆಯಾ ಅದೇನಾದರೂ? ಇಕ್ವಿಟಿಗೆ ಹಾರ್ಮ್ ಮಾಡ್ದೇನೆ ಎಫಿಷಿಯನ್ಸಿ ಇಂಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಪ್ರೈವೇಟೈಸೇಷನ್ನು? ಬ್ಯಾಲೆನ್ಸ್ಡ್ ರೆಗ್ಯುಲೇಷನ್ ಬಿಕಮ್ಸ್ ಎಸೆನ್ಷಿಯಲ್. ಸಾಧ್ಯ ಇರ್ಬೋದು ಯಾವಾಗ ಅಂತಂದರೆ ರೆಗ್ಯುಲೇಟರಿ ಸಿಸ್ಟಮ್ಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾಗ. ರೆಗ್ಯುಲೇಟರಿ ಸಿಸ್ಟಮ್ ಅಂತಂದರೆ ನಿಯಂತ್ರಕ ವ್ಯವಸ್ಥೆಗಳು, ಯಾವುದು ಸರ್ಕಾರ ತಂದಿರುವಂತಹ ಪಾಲಿಸಿಗಳು, ಇನ್ಸ್ಟಿಟ್ಯೂಷನ್ಗಳು. ಈ ಎಲ್ಲ ವಿಭಾಗಗಳು ಏನು ಮಾಡಬೇಕು? ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳನ್ನು ಸರಿಯಾಗಿ ನಿರ್ವಹಿಸಬೇಕು, ನಿಯಂತ್ರಿಸಬೇಕು. ಎಷ್ಟು ಬೇಕೋ ಅಷ್ಟು ಫೀಯನ್ನು ಹೇರೋದು, ಅಥವಾ ಎಷ್ಟು ಬೇಕು ಯಾವ ರೀತಿ ಬೇಕೋ ಆ ರೀತಿ ತಮ್ಮ ಮನಸ್ಸಿಗೆ ಬಂದ ಹಾಗೆ ರೂಲ್ಸನ್ನು ಮಾಡೋದಕ್ಕೆ ಬಿಡಬಾರ್ದು. ಮತ್ತು ಈಗ ಭಾರತ ಪಾಪ್ಯುಲೇಷನ್ ಅಡ್ವಾಂಟೇಜ್ ಏನು ನಮಗೆ ಇದೆ, ಬರೀ ಅಡ್ವಾಂಟೇಜ್ ಇದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಸಾಕಾಗೋದಿಲ್ಲ. ಅದು ಹ್ಯೂಮನ್ ಕ್ಯಾಪಿಟಲ್, ಅದರಲ್ಲೂ ಸ್ಕಿಲ್ಡ್ ಹ್ಯೂಮನ್ ಕ್ಯಾಪಿಟಲ್ ಆಗಿ ಬದಲಾಗಬೇಕು. ಅವರಿಂದ ಮುಂದೆ ನಾವು ಇನೋವೇಷನ್ ಡ್ರಿವನ್ ಎಕಾನಮಿಯನ್ನು ಎಸ್ಟಾಬ್ಲಿಷ್ ಮಾಡಬಹುದು ಅಲ್ವಾ? ನಾವೀನ್ಯತೆ ಚಾಲಿತ ಒಂದು ಆರ್ಥಿಕತೆಯನ್ನು ಬೆಳೆಸ್ಕೊಂಡು ಹೋಗಬಹುದು. ಯಾವ ದೇಶ ಇನೋವೇಷನ್ಗೆ ಹೆಚ್ಚು ಮಹತ್ವ ಕೊಡುತ್ತೋ ಆ ದೇಶ ಮುಂದಿನ ದಿನಗಳಲ್ಲಿ ಎತ್ತರಕ್ಕೆ ಏರುತ್ತೆ. ಹಾಗಾಗಿ ಪಾಪ್ಯುಲೇಷನ್ ಅಡ್ವಾಂಟೇಜು, ಸ್ಕಿಲ್ಡ್ ಹ್ಯೂಮನ್ ಕ್ಯಾಪಿಟಲ್ ಆಗಿ ಟ್ರಾನ್ಸಿಷನ್ ಕಂಡುಕೊಳ್ಬೇಕು. ಅದಾದಮೇಲೆ ಇನೋವೇಷನ್ ಡ್ರಿವನ್ ಎಕಾನಮಿ, ಅದು ನಮ್ಮ ಗುರಿ. ಆನ್ಸರ್ ರೈಟಿಂಗ್ನಲ್ಲಿ ಮುಖ್ಯವಾಗಿ ಗಮನದಲ್ಲಿಟ್ಕೋಬೇಕಾಗಿರೋ ಅಂಶಗಳು ಅಥವಾ ಕೀವರ್ಡ್ಸ್ ಯಾವುದು? ಹ್ಯೂಮನ್ ಕ್ಯಾಪಿಟಲ್, ಕೆಪಾಬಿಲಿಟಿ ಅಪ್ರೋಚ್, ಲರ್ನಿಂಗ್ ಔಟ್ಕಮ್ಸ್, ಯೂನಿವರ್ಸಲ್ ಹೆಲ್ತ್ ಕವರೇಜ್, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ಡೆಮೋಗ್ರಫಿಕ್ ಡಿವಿಡೆಂಡ್, ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಎಲ್ಲ ಸಹ ಮಿಡ್ಲಲ್ಲಿ ಆವಾಗವಾಗ ಬಂದಿರೋದೆ. ಆನ್ಸರ್ ರೈಟಿಂಗಲ್ಲಿ
ವರ್ಡ್ಗಳನ್ನು ಬರೆದ್ರೆ ಇಷ್ಟು ವ್ಯಾಲ್ಯೂ ಬರುತ್ತೆ. ನೋಡಿ ಕೆಲವೊಂದು ಫ್ರೇಸ್ಗಳು ಕನ್ಕ್ಲೂಷನ್ಗೆ ಸಂಬಂಧಪಟ್ಟ ಹಾಗೆ. ಹ್ಯೂಮನ್ ಡೆವಲಪ್ಮೆಂಟ್ ಇಸ್ ಬೋತ್ ಮೀನ್ಸ್ ಆ್ಯಂಡ್ ಆನ್ ಎಂಡ್ ಆಫ್ ಡೆವಲಪ್ಮೆಂಟ್. ಮೀನ್ಸ್ ಅಂತಂದರೆ ಮಾರ್ಗ, ದಾರಿ. ಎಂಡ್ ಅಂತಂದರೆ ಗುರಿ. ಮಾನವ ಬೆಳವಣಿಗೆ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಅನ್ನೋದು ದಾರಿನೂ ಹೌದು, ಗುರಿನೂ ಹೌದು. ಅರ್ಥ ಆಗ್ತಾ ಇದೆಯಾ? ಅಂದರೆ ಏನು ದಾರಿ ಅಂತಂದರೆ ಮುಂದಿನ ಹಂತವನ್ನು ನಾವು ಸೇರಲಿಕ್ಕೆ ಅಥವಾ ಮುಂದಿನ ವಿಭಾಗವನ್ನು ಸಾಧಿಸಲಿಕ್ಕೆ ಅದೊಂದು ದಾರಿ. ಹ್ಯೂಮನ್ ಡೆವಲಪ್ಮೆಂಟ್ ಅನ್ನೋದು ಒಂದು ದಾರಿನೂ ಹೌದು, ಹಾಗೆ ಅದು ಗುರಿನೂ ಹೌದು. ಮೀನ್ಸ್ ಹೌದು, ಎಂಡು ಹೌದು. ಇದು ಒಂದು ಗುರಿನೂ ಹೌದು ನಮಗೆ ಇರೋದು. ಎರಡೂ ಸಹ ಆಗಿದೆ. ಹಾಗಾಗಿ ಹ್ಯೂಮನ್ ಡೆವಲಪ್ಮೆಂಟ್ ಬಹಳ ಕ್ರೂಷಿಯಲ್. ಎಜುಕೇಷನ್ ಟ್ರಾನ್ಸ್ಫಾರ್ಮ್ ಪಾಪ್ಯುಲೇಷನ್ ಇಂಟು ಪ್ರೊಡಕ್ಟಿವ್ ಹ್ಯೂಮನ್ ಕ್ಯಾಪಿಟಲ್. ಸರಿಯಾದ ಶಿಕ್ಷಣ ಪಾಪ್ಯುಲೇಷನನ್ನು ಹ್ಯೂಮನ್ ಕ್ಯಾಪಿಟಲ್ ಆಗಿ ಏನು ಮಾಡುತ್ತೆ, ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಮತ್ತು ಹೆಲ್ತ್ ಕೇರ್ ಇಸ್ ನಾಟ್ ಮೇರ್ಲಿ ಸೋಷಲ್ ಸ್ಪೆಂಡಿಂಗ್ ಬಟ್ ಇಕನಾಮಿಕ್ ಇನ್ವೆಸ್ಟ್ಮೆಂಟ್. ಹೆಲ್ತ್ ಕೇರ್ ಅನ್ನೋದು, ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಅನ್ನೋದು ಬರೀ ಸೋಷಲ್ ಸ್ಪೆಂಡಿಂಗ್ ಅಲ್ಲ, ಅದು ಇಕನಾಮಿಕ್ ಇನ್ವೆಸ್ಟ್ಮೆಂಟ್. ಹೇಗೆ ಹೇಳಿ? ಆವಾಗಲೇ ಹೇಳಿದಾಗೆ ಒಳ್ಳೆ ಹೆಲ್ತ್ ಇರೋರು ಚೆನ್ನಾಗಿ ಸ್ಕಿಲ್ಲನ್ನು ಪಡ್ಕೊಳ್ತಾರೆ, ಎಜುಕೇಷನ್ ಪಡ್ಕೊಳ್ತಾರೆ, ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಪ್ರೊಡಕ್ಟಿವಿಟಿಯಿಂದ ಇಕನಾಮಿಗೆ ಲಾಭ ಬರುತ್ತೆ. ಥಿಂಕರ್ಸ್ಗಳನ್ನು ನೀವು ಯಾರ್ಯಾರನ್ನು ನೋಡ್ಕೋಬೇಕು. ಅಮರ್ತ್ಯ ಸೇನ್ ಮುಖ್ಯವಾಗಿ ಅವರದ್ದು ಕ್ಯಾಪಬಿಲಿಟಿ ಅಪ್ರೋಚ್ ಇಂಪಾರ್ಟೆಂಟು. ಮತ್ತು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, SDG ಫ್ರೇಮ್ವರ್ಕ್ಸ್, ಇದೆಲ್ಲ ಆನ್ಸರ್ ರೈಟಿಂಗ್ಗೆ ಬಹಳ ಬೇಕಾಗಿರುವಂಥ ಅಂಶ. ಡೇಟಾ ಪಾಯಿಂಟ್ಸಲ್ಲಿ NFHS ಮತ್ತು ಅಸರ್, ಇದು ಎರಡೂ ರಿಪೋರ್ಟ್ಗಳ ಬಗ್ಗೆ ಆವಾಗ ನ್ಯೂಸ್ ಪೇಪರ್ನಲ್ಲಿ ಏನಾದರೂ ವಿಷಯ ಇದ್ದರೆ ನೋಡ್ತಾ ಇರಿ. ಮತ್ತು ವಿಷನ್ ಮ್ಯಾಗ್ಝಿನಲ್ಲೂ ಇದರ ಬಗ್ಗೆ ಬರ್ತಾ ಇರುತ್ತೆ, ಅಲ್ಲೂ ಸಹ ನಾವು ಇದನ್ನು ನೋಡ್ಬೋದು. ಡೇಟಾ ಪಾಯಿಂಟ್ಸ್ ಅಂತಂದು ಯಾಕೆ ಕೊಡೋದು ಅಂತಂದರೆ, ಈ ಒಂದು ಸಿಲೆಬಸ್ ಬಗ್ಗೆ, ಈ ಒಂದು ಸಿಲೆಬಸ್ ಇದೆಯಲ್ವಾ, ಸಿಲೆಬಸ್ಗೆ ಸಂಬಂಧಪಟ್ಟ ಕೀವರ್ಡ್, ಈ ಕೀವರ್ಡ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಡೇಟಾ ಪಾಯಿಂಟನ್ನು ನಾವು ಆ್ಯಡ್ ಮಾಡಿದರೆ ಮಾರ್ಕ್ಸ್ ಚೆನ್ನಾಗಿ ತೆಗೆದುಕೊಳ್ಬಹುದು ಅಂತ. ಇದರ ಮೇಲೆ ಕ್ವಶನ್ ಬಂದಾಗ NFHS ಅಥವಾ ಅಸರ್ ಸರ್ವೆ ಹೀಗೆ ಹೇಳುತ್ತೆ ಅಂತ ಹೇಳೋದು ಒಳ್ಳೆಯದು. ಇನ್ನು ಕೇಸ್ ಸ್ಟಡಿಗಳಲ್ಲಿ ಕೇರಳ ಹೆಲ್ತ್ ಮಾಡೆಲ್, ಎಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ಟೆಲಿಮೆಡಿಸಿನ್ ಎಕ್ಸ್ಪ್ಯಾನ್ಷನ್. ಕೇಸ್ ಸ್ಟಡಿಗಳಂತಂದರೆ ಏನು ಅಂದರೆ, ಮೊದಲೇ ಒಂದು ಮೆಥಡನ್ನು ಫಾಲೋ ಮಾಡಿ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಒಂದು ಸಕ್ಸಸ್ ಆಗಿರುತ್ತೆ, ಇಲ್ಲ ಫೇಲ್ಯೂರ್ ಆಗಿರುತ್ತೆ. ಸಕ್ಸಸ್ಫುಲ್ ಕೇಸ್ ಸ್ಟಡಿಗಳನ್ನು ಸಹ ನಾವು ಎಕ್ಸಾಮ್ನಲ್ಲಿ ಬರೀತೇವೆ. ಫೇಲ್ಯೂರ್ ಆಗಿರೋದನ್ನು ಸಹ ನಾವು ಕನ್ಸಿಡರ್ ಮಾಡಬಹುದು. ಯಾವುದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತ ಹೇಳಬೇಕಾದ್ರೆ ಕೇಸ್ ಸ್ಟಡಿಗಳನ್ನು ಮೆನ್ಷನ್ ಮಾಡ್ತೇವೆ. ಎಥಿಕ್ಸ್ ಕೇಸ್ ಸ್ಟಡಿ ಬೇರೆ, ಈ ಕೇಸ್ ಸ್ಟಡಿಗಳು ಬೇರೆ. ಎಥಿಕ್ಸ್ನಲ್ಲಿ ನಮಗೆ ಒಂದು ಸಿಚುವೇಶನ್ ಇರುತ್ತೆ, ಅದನ್ನು ನಾವು ಸಾಲ್ವ್ ಮಾಡಬೇಕು. ಇಲ್ಲಿ ಮೊದಲೇ ಆಗಿರುವಂಥ ಒಂದು ಯಾವುದೋ ಒಂದಾದರೂ, ಈಗ ಕೇರಳ ಹೆಲ್ತ್ ಮಾಡೆಲ್, ಕೇರಳದಲ್ಲಿ ಹೇಗೆ ಹೆಲ್ತನ್ನು ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಮಾಡಿದರು ಅನ್ನೋದ್ರ ಬಗ್ಗೆ ವಿವರಣೆ, ಆ ಒಂದು ರಿಸರ್ಚ್ ಅದರ ಬಗ್ಗೆ ತಿಳ್ಕೊಳ್ಳೋದು. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ಟೆಲಿಮೆಡಿಸಿನ್ ಎಕ್ಸ್ಪ್ಯಾನ್ಷನ್, ಈ ಕೇಸ್ ಸ್ಟಡಿಗಳನ್ನು ನಾವು ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಲ್ಲಿ ಮೆನ್ಷನ್ ಮಾಡ್ತಾ ನಾವು ಹೋದರೆ ಆನ್ಸರ್ ರೈಟಿಂಗ್ನಲ್ಲಿ ಹೆಲ್ಪ್ ಆಗುತ್ತೆ, ಅಥವಾ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಎಲ್ಲ ಆನ್ಸರ್ ರೈಟಿಂಗ್ ಮೇಲೆ ಫೋಕಸ್ ಮಾಡ್ತಾ ಇರೋದು ನಾನು. ಯಾಕಂತಂದರೆ ನಾಲೆಜ್ ಇಂಪಾರ್ಟೆಂಟೇ ಹೌದು, ಬಹಳ ವಿಷಯಗಳನ್ನು ತಿಳ್ಕೊಳ್ಳೋದು ಹೌದು, ಒಳ್ಳೆಯದೇ. ಆದರೆ ಆನ್ಸರ್ ರೈಟಿಂಗ್ ಬರಲಿಲ್ಲ ಅಂತಂದರೆ ನೀವು ಎಷ್ಟೇ ತಿಳಿದಿಟ್ಕೊಳ್ಳಿ, ಯೂಸ್ ಆಗಲ್ಲ. ಮುಖ್ಯವಾಗಿ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ನಾನು ಫೋಕಸ್ ಮಾಡ್ತಾ ಇದ್ದೇನೆ. ಎಕ್ಸಾಮ್ ಓರಿಯೆಂಟೆಡ್ ಅಪ್ರೋಚಿಂದನೇ ನಾವು ಹೋಗ್ತಾ ಇರೋದು. ಪ್ರತಿ ಸಾರಿನೂ ಅದಕ್ಕೆ ಆನ್ಸರ್ ರೈಟಿಂಗ್ ಅಂತ ಮತ್ತೆ ಹೇಳ್ತಾ ಇರೋದು. ಇಂಡಿಯಾಸ್ ಟ್ರಾನ್ಸ್ಫಾರ್ಮೇಷನ್ ಇನ್ ಟು ಅ ಡೆವಲಪ್ಡ್ ನೇಷನ್ ವಿಲ್ ಡಿಪೆಂಡ್ ನಾಟ್ ಮಿಯರ್ಲಿ ಆನ್ ಇಕನಾಮಿಕ್ ಗ್ರೋತ್ ಬಟ್ ಆನ್ ಹೌ ಎಫೆಕ್ಟಿವ್ಲಿ ಇಟ್ ಡೆವಲಪ್ಸ್, ಮ್ಯಾನೇಜಸ್ ಆ್ಯಂಡ್ ಡೆಮೋಕ್ರಟೈಸಸ್ ಆಕ್ಸೆಸ್ ಟು ಹೆಲ್ತ್, ಎಜುಕೇಷನ್ ಆ್ಯಂಡ್ ಹ್ಯೂಮನ್ ಕೆಪಾಬಿಲಿಟೀಸ್. ಏನು, ನಾವು ಡೆವಲಪಿಂಗ್ ಕಂಟ್ರಿ, ಈಗ ಡೆವಲಪ್ಡ್ ನೇಷನ್ ಆಗಬೇಕು ಅಂತಂದರೆ ಬರೀ ಇಕನಾಮಿಕ್ ಗ್ರೋ ಆದರೆ ಸಾಕಾಗೋದಿಲ್ಲ. ನಮ್ಮ ಒಂದು ಹೆಲ್ತ್, ಎಜುಕೇಷನ್, ಹ್ಯೂಮನ್ ಕ್ಯಾಪಾಬಿಲಿಟಿಯನ್ನು ಹೇಗೆ ನಾವು ಡೆವಲಪ್ ಮಾಡ್ಕೊಳ್ತೇವೆ, ಮ್ಯಾನೇಜ್ ಮಾಡ್ತೇವೆ ಮತ್ತು ಡೆಮೋಕ್ರಟೈಸ್ ಮಾಡ್ತೇವೆ. ಡೆಮೋಕ್ರಟೈಸ್ಡ್ ಎಕ್ಸೆಸ್ ಅಂತಂದರೆ ಎಲ್ರಿಗೂ ಈ ವ್ಯವಸ್ಥೆಗಳು ಈಸಿಯಾಗಿ ಸಿಗ್ತಾ ಇದೆಯಾ, ಎಕ್ಸೆಸಿಬಿಲಿಟಿ, ಅಫೋರ್ಡೆಬಿಲಿಟಿ, ಅವೈಲಬಿಲಿಟಿ ಇದೆಯಾ ಅನ್ನೋದು ಇಂಪಾರ್ಟೆಂಟು. ಸೊ ಇಲ್ಲಿಗೆ ಈ ಒಂದು ಟಾಪಿಕ್ ಮುಗಿತಾ ಇದೆ. ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು.